ಗೊತ್ತಾಯಿತು. ಆಲ್ಮೋಸ್ಟ್ ಸೇಮ್ ವೇ ಅವ್ರು ಹೇಳೋದು ನಾನು ಹೇಳೋದು. ನಾನಂದ್ರೆ ನಾನ್ ಮೆಡಿಕಲ್, ಅವರು ಮೆಡಿಕಲ್. ಬಟ್ ಏನು ಅಂದ್ರೆ ವರ್ಲ್ಡ್ ಅಲ್ಲಿ ಯಾವುದೇ ಒಂದು ರಿಸರ್ಚ್ ಆಗಿದೆ ಅದೆಲ್ಲನೂ ನೆಸೆಸಿಟಿ ಬಂದಾಗ ಡೆವಲಪ್ ಆಗಿರೋದು. ಇಲ್ಲ ಅಂದ್ರೆ ನಾವು ಜನ್ಮದಲ್ಲಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರಲಿಲ್ಲ. ಒಂದು ವೇಳೆ ನಾನು ಮೆಡಿಕಲ್ ಸೈನ್ಸ್ ಓದಿದ್ರೆ ಐದರ್ ಆಯುರ್ವೇದನೋ ಅಥವಾ ಅಲೋಪತಿನೋ ಈ ರೀತಿ ನಾನು ಡೆವಲಪ್ ಮಾಡಕ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಸರ್ಟನ್ ಬೇಸಿಕ್ಸ್ ಕೊಟ್ಟಾಗ ನಮ್ಮ ಬ್ರೈನ್ ವರ್ಜಿನಿಟಿ ಡೆಡ್ ಆಗೋಗ್ತೈತೆ. ಅದು ವಿ ವಿಲ್ ನಾಟ್ ಥಿಂಕ್ ಬಿಯಾಂಡ್ ದ ಸೈನ್ಸ್. ಈ ಪ್ರಾಬ್ಲಮ್ ಬಂದಾಗ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಾಗ ಯಾಕೆ ಇದು ಆಗಬಾರ್ದು ಅನ್ನೋ ಒಂದು ಕ್ವಶನ್ ಆಗುತ್ತೆ. ಅದರ ಪ್ರಕಾರ ನನ್ನ ಒಂದು ಅಗ್ರಿಕಲ್ಚರ್ ಸೈನ್ಸ್ನ ಪ್ಲಾಂಟ್ಸ್ ಎಲ್ಲನೇ ಮಾಡೆಲ್ ಇಟ್ಕೊಂಡು ನೋಡೋದಕ್ಕೆ ನಾನು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡೆ. 73ರಿಂದ ಇದ್ದಿದ್ದು 81ರಲ್ಲಿ ನಾನು ಥರ್ಡ್ ಇಯರ್ ಅಗ್ರಿಕಲ್ಚರ್ ಕಾಲೇಜ್ ಇದ್ದಾಗ ಮೆಡಿಸಿನಲ್ ಪ್ಲಾಂಟೇಶನ್ ಕೋರ್ಸ್ ಬಂದಿತ್ತು. ಆ ನಂತರ ಒಂದು ಪ್ಯಾಷನ್ ಆಯಿತು. 91ನಲ್ಲಿ IAS ಆದಮೇಲೆ ಎಲ್ರಿಗೂ ಹೇಳಕ್ಕೆ ಹೇಳಿದ್ರೆ ಆಹಾರನೇ ಔಷಧಿ. ಯಾರೇ ಆಗಲಿ ನಮ್ಮ ಮನೆಗೆ ಬಂದಾಗ DC ಆಗಲಿ ಅಲ್ಲಿ ಕಲೆಕ್ಟರ್ ಅಂತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಇಲ್ಲೂ ಅಷ್ಟೇ DC ಕಮ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತಾರೆ. ಮನೆಗೆ ಬಂದಾಗೆಲ್ಲ ರಾ ವೆಜಿಟೇಬಲ್ ಜ್ಯೂಸ್ ಅಂತೆ, ಅದು ಇದು ಊಟದ ಪದ್ಧತಿ ಅವೆಲ್ಲ ವೆರಿ ಡಿಫ್ರೆಂಟ್ ಇತ್ತು. 2008ರಲ್ಲಿ ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಯಿತು. ಫಾರಿನ್ ಕರ್ಕೊಂಡು ಹೋಗಿ ಬಂದಾಗ ಜೆಟ್ಲಾಗಿಂದ ಈ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಡಯಾಲಿಸಿಸ್ನ ಹೊರತಂದೆ. ಅದಾದ್ಮೇಲೆ ನನ್ನ ಅದೃಷ್ಟ ಅಂತ ಅನ್ಬೋದು. ಕೆಲವರೆಲ್ಲ ಆನರಬಲ್ ಜಡ್ಜಸ್, ಆನರಬಲ್ ಚೀಫ್ ಜಸ್ಟಿಸಸ್ ಇವರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದ್ದಾಗ ಟ್ರೀಟ್ ಮಾಡಿದಾಗ ಅವರು ಪಬ್ಲಿಕ್ ಯಾಕೆ ಬರಬಾರ್ದು ಅಂತ ಯೋಚನೆ ಮಾಡಿದ್ರು. ಇದರಲ್ಲೇ 2010ರಲ್ಲಿ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂತು, AML, ಅಕ್ಯೂಟ್ ಮೆಲಾಯ್ಡ್ ಲ್ಯುಕೇಮಿಯಾ. ಅವನಿಗೆ ವಿತ್ ಅಲೋಪತಿಕ್ ಮೆಡಿಕೇಶನ್ಸ್ ಟ್ರೈ ಮಾಡಿದೆ, ವಿತೌಟ್ ಡಾಕ್ಟರ್ ನಾಲೆಡ್ಜು. ಅವನು ಫಾಸ್ಟಾಗಿ ಬಂದ. ಅದಾದ ನಂತರ ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀಪಾದ್ ನಾಯಕ್ ಸರ್ ಮತ್ತೆ ಗಿರಾ ಸರ್ ಇವರಿಗೆಲ್ಲ ಟ್ರೀಟ್ ಮಾಡಿದಾಗ ಶ್ರೀಪಾದ್ ನಾಯಕ್ ಸರ್ ಅವರು ಇಲ್ಲೇ ಗೋವಾದವರು. ಅವರಂದ್ರು ಪಬ್ಲಿಕ್ಗೆ ಯಾಕೆ ಬರಬಾರ್ದು ಅಂತ. ಅಲ್ಲಿವರೆಗೂ ನಾನು ಪಬ್ಲಿಕ್ ತರಬೇಕಂತ ನನ್ನ ಜನ್ಮದಲ್ಲಿ ಅಂದುಕೊಂಡಿರಲಿಲ್ಲ. ನಾನು ಹೇಳಬೇಕಂದ್ರೆ ದ್ರಾಕ್ಷಿ ಇತ್ತು, ವೈನ್ 2 ವೈನ್ ಇದು ಮಾಡೋಣ ಅನ್ನೋದು ತಲೆ ಮೇಲೆ ಇತ್ತು. ಅದಕ್ಕೆ ಕೆಲವೆಲ್ಲ ಜೋಕ್ಸ್ ಹೇಳ್ತಾರೆ, ಇದು ದಾರು ಜಗದಲ್ಲಿ ದವಾ ಆಗೋಯ್ತು ಅಂತ ಇಂಡಿನಲ್ಲಿ. ಸೊ ಆ ರೀತಿ ಇದು ನೆಸೆಸಿಟಿ ನನ್ನ ಫೋರ್ಸ್ ಮಾಡ್ತು ಇದು ಮಾಡೋದಕ್ಕೆ. ಆಮೇಲೆ ನಾನು ಸರ್ವಿಸ್ನಲ್ಲಿ ಇದ್ದಾಗೇನೆ ಭಾರತ ಸರ್ಕಾರ ಮೊಟ್ಟ ಮೊದಲೇ ಜನರಲಿ ಭಾರತ ಸರ್ಕಾರ ಪ್ರೈವೇಟ್ ರಿಸರ್ಚ್ ಮಾಡಿದ್ದನ್ನ ಲಾಂಚ್ ಮಾಡೋದಿಲ್ಲ. ಯಾಕೆ ಮಾಡಿದ್ರು ಅಂದ್ರೆ ಅವರು ಖುದ್ದಾಗಿ ಅವ್ರಿಗೆ ಚೆನ್ನಾಗಿತ್ತು, ಯಾಕಿದು ಪಬ್ಲಿಕ್ ಬರಬಾರ್ದು ಅಂತ ಇದು ಮಾಡಿದ್ದು. ಅದರಲ್ಲೂ ಆನರಬಲ್ ಜಡ್ಜಸ್ ಯಾರೂ ಸಹ ಲಾಂಚಿಂಗ್ ಪ್ಯಾಡ್ ಅಲ್ಲಿ ಇರಲ್ಲ. ಅಂಥವ್ರು ಅವ್ರಿಗೆ ಚೆನ್ನಾಗಿದ್ದಕ್ಕೆ ಅವರು ಸಹ ಜನಕ್ಕೆ ಇದಾಗಲಿ ಅಂತ ಇದು ಮಾಡಿ. ಅದರಲ್ಲೂ ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀ ಗಿರಿರಾಜ್ ಸಿಂಗ್ ಸರ್ ಹೇಳ್ತಾರೆ, ಫಸ್ಟ್ ಟೈಮ್ ನಾನು हम देखा है कि ಪೇಷನ್ಸ್ ಲಾಂಚ್ ಕರ್ ರಹ ಹೈ, ಅಂದ್ರೆ ಪೇಷನ್ಸ್ ಲಾಂಚ್ ಮಾಡ್ತಾ ಇರೋದು ಅಂತ ಅವರು ಇದೆ ಹೇಳಿದ್ರು. ಆ ರೀತಿ ಇದು ಪಬ್ಲಿಕ್ ಬಂದಿದ್ದು. ಆಮೇಲೆ ಒಂದು ಆಹಾರನೇ ಔಷಧಿ. ನೀವು ನನ್ನ ಬುಕ್ಕಲ್ಲಿ ಈ ಬುಕ್ಕಲ್ಲಿ ಇರೋದನ್ನ ಓದಿ ನೀವು ಉಪಯೋಗ ಪಡ್ಕೊಂಡೆ ಮಾಡಲಿಲ್ಲ ಅಂದ್ರೆ ಇದು ಯೂಸ್ಲೆಸ್. ಅದಕ್ಕೆ ನೀವು ಹಣ ಖರ್ಚು ಮಾಡೋದು ವೇಸ್ಟ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದು ಏನು ತಗೊಳ್ರಿ ಅಂತ ಬೇರೆ ಬೇರೆ ಔಷಧಿ ಪ್ರಮೋಟ್ ಮಾಡೋದಲ್ಲ. ಇದು ಯಾರಿಗೆ ಹೋಪ್ಸ್ ಹೋಗಿದೆ ಅವರಿಗೆ ಹೋಪ್ಸ್ ಕೊಡೋದಿದ್ದು, ಇನ್ನೇನು ಇಲ್ಲ. ನೋಡ್ರಿ, ನೆನ್ನೆಲ್ದ ಮೊನ್ನೆ ಪೂಜೆ ಮಾಡಕ್ಕೆ ಇಲ್ಲಿ ಬಂದಿದ್ದೆ. ನೆನ್ನೆಲ್ದ ಮೊನ್ನೆ ಪೂಜೆ ದಿನನೂ ಪಾಪ ಪೇಷಂಟ್ಸ್ ಇದ್ರು, ಅದರಲ್ಲಿ ಸ್ಟ್ರೋಕ್ ಪೇಷಂಟ್ಸ್. ಅಲ್ಲಿ ಇಮಿಡಿಯೇಟ್ಲಿ ನಾನು ಆ ಸ್ಟ್ರೋಕ್ ಪೇಷಂಟ್ಸ್ಗೆ ನಂಬರ್ ಕೊಟ್ಟೆ. ಇನ್ನೊಬ್ಬರಿಗೆ ಮಾತು ಬರ್ತಾ ಇರಲಿಲ್ಲ. ನನಗೆ ಕುತೂಹಲ, ಮಾತು 1 ತಿಂಗಳಲ್ಲಿ ಬರುತ್ತೋ 15 ದಿನದಲ್ಲಿ ಬರುತ್ತೋ. ಇನ್ನೊಬ್ರು ವೀಲ್ ಚೇರ್ ಅಲ್ಲಿ ಇದ್ರು, ಎಷ್ಟು ಬೇಗ ಅವ್ರು ಓಡಾಡ್ತಾರೆ. ಯಾಕಂದ್ರೆ 100% ಶೋ ಶಾಟ್, 99% ಅವ್ರಿಗೆ ಆಗುತ್ತೆ ಒಳ್ಳೆದ. ಅದಕ್ಕೆ ಅವ್ರಿಗೆ ನಂಬರ್ ಕೊಟ್ಟಿರ್ತೀನಿ. ಸೊ ಆದ್ರಿಂದ ಈಗ ನೋಡ್ರಿ, ನಿನ್ನೆ ನಾನು ಒಂದು 4 ರಿಸರ್ಚ್ ಆರ್ಟಿಕಲ್ಸ್ ಬರೆದೆ. ಅದರಲ್ಲಿ ಒಂದು ಮಗು, ಆ ಮಗುಗೆ ಬೈ ಬರ್ತ್ ಇದು ಪೆಲ್ವಿಕ್ ಏರಿಯಾದಲ್ಲಿ ಯೂರಿನ್ ನಾಳ ನ್ಯಾರೋ ಆಗಿ ಯೂರಿನ್ ರಿವರ್ಸ್ ಆಗಿ ಹುಟ್ಟಿದನಿಂದನೂ ಏನಾಗ್ತಾ ಇತ್ತು, ಇದು ಕ್ರಾನಿಕ್ ಇದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಗ್ರೋತ್ ಇಲ್ಲ. 2 ತಿಂಗಳಿಗೆ ನಾರ್ಮಲ್ ಆಗಿದೆ.
2 ತಿಂಗಳಿಗೆ ನಾರ್ಮಲ್ ಆಗಿದೆ ಅಂದ್ರೆ ಅದು ವಿತ್ ಎವಿಡೆನ್ಸಸ್. ಈಗ ನಾನು ತೋರಿಸ್ತೀನಿ ಅದನ್ನ. ಜಸ್ಟ್ ಏನು ಅದು ಸ್ಕ್ಯಾನ್ ಮಾಡೋದು, ಆಮೇಲೆ ಏನೂ ಇಲ್ಲ ಅಂದ್ರೆ ನಿಮ್ಮ ಬಾಡಿನಲ್ಲಿ ಅಷ್ಟು ಶಕ್ತಿ ಇದೆ. ಡಾಕ್ಟರ್ ಬಿ ಎಂ ಹೆಗಡೆ ಇರೋದಿಲ್ಲ, ಅದಕ್ಕೆ ನಾವು ಘೋಷಣೆ ಮಾಡಬೇಕು. ಆಮೇಲೆ ನಾನು ಏನು ಮಾಡಿದ್ದೀನಿ, ಈ ಒಂದು ಮೆಡಿಸಿನ್ ಅನ್ಬೋದು ಅಥವಾ ಹೆಲ್ತ್ ಸಪ್ಲಿಮೆಂಟ್ ಅನ್ಬೋದು, ಇದು ಬೇಸಿಕಲಿ ಆಯುರ್ವೇದ ಬಗ್ಗೆ ತುಂಬಾ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ. ಆಯುರ್ವೇದದಲ್ಲಿ ಒರಿಜಿನಲಿ ಯಾವುದೇ ಪ್ಯೂರಿಫೈಡ್ ಮೆಟಲ್ಸ್ ಮಿನರಲ್ಸ್ ಇರಲಿಲ್ಲ. ಇಟ್ಸ್ ಅ ಪ್ಯೂರ್ಲಿ ಇದು ಪ್ಲಾಂಟ್ ಬೇಸ್ಡ್, ಗಿಡಮೂಲಿಕೆಗಳ ಒಂದು ಆಧಾರ. 6ನೇ ಶತಮಾನ ಆದಮೇಲೆ ರಸರತ್ನಾಕರ ಅನ್ನೋದು ಒಂದು ಇದಿದೆ ಬುಕ್, ಅದರ ಎವಿಡೆನ್ಸ್ ಪ್ರಕಾರ 11ನೇ ಶತಮಾನದವರೆಗೂ ಇದನ್ನ ಆಡ್ ಮಾಡಿದ್ದು. ಆವಾಗ ಅಲೋಪತಿ ಇರಲಿಲ್ಲ, ಆವಾಗ ಅದು ಕಾಂಪೇಟಬಲ್ ಇತ್ತು. ಈಗ ಅಲೋಪತಿ ಇರೋದ್ರಿಂದ, ಕಾಂಪೇಟಬಲ್ ಇಲ್ಲದೆ ಇರೋದ್ರಿಂದ ಅವರೇನ್ ಹೇಳ್ತಾರೆ, ಇದು ತಗೊಳ್ಳೋ ಹೊತ್ತಿನಲ್ಲಿ ಆಯುರ್ವೇದ ತಗೊಳ್ಬೇಡ್ರಿ ಅಂತ. ಈಗ ನಾನು ಮಾಡಿರೋದು ವೆರಿ ಯುನೀಕ್. ನಾನೇನಾದರೂ ಆಯುರ್ವೇದ BAMS ಓದಿದ್ರೆ ನಾನು ಭಯ ಪಡ್ತಾ ಇದ್ದೆ ಅಂತ ಕಾಣುತ್ತೆ. ಈ ರೀತಿ ಮಾಡೋದಕ್ಕೆ ಅಯ್ಯೋ ಇದರಲ್ಲಿ ಏನು ವರ್ಕ್ ಆಗುತ್ತೆ, ನಾನು ಪ್ಯೂರಿಫೈಡ್ ಮೆಟಲ್ಸ್ ರಸಶಾಸ್ತ್ರನ ಇದು ಮಾಡ್ತಾ ಇದ್ದೆ ಅಂತ ಕಾಣುತ್ತೆ. ಇದು ನಮ್ಮ ಅಪ್ಪನಿಗೆ ಕ್ಯೂರ್ ಆಗ್ಬೇಕಾಯ್ತು, ನನಗೆ ಮಾಡಬೇಕಾಯ್ತು, ನನಗೆ ಕೋರ್ಸ್ ಬಂತು, ನಾನೇ ಓದ್ದೆ. ಸೊ ಯಾಕೆಂದ್ರೆ ಇವತ್ತು ಆಲ್ ಓವರ್ ದ ವರ್ಲ್ಡ್ ಇದನ್ನ ಇದು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಈಗ ಒಂದು ವೆರಿ ಇಂಟರ್ನ್ಯಾಷನಲ್, ಅದು ಈಗ ಹೇಳ್ಬಾರ್ದು ಬಿಕಾಸ್ ಇಟ್ಸ್ ರೆಕಾರ್ಡಿಂಗ್, ತುಂಬಾ ವರ್ಲ್ಡ್ ವೈಡ್ ಅದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇದು US ಅಲ್ಲಿ, ವಾಷಿಂಗ್ಟನ್ DC ನಲ್ಲಿ. ಅದಾದ ನಂತರ 3 ಕಡೆ ಲೆಕ್ಚರ್ ಕೊಡ್ತಾ ಇದ್ದೀನಿ ಆಯುರ್ವೇದನ ಪಾಪ್ಯುಲರ್ ಮಾಡೋದಕ್ಕೆ. ಒಂದು ಅಟ್ಲಾಂಟಾದಲ್ಲಿ, ಇನ್ನೊಂದು ಕ್ಯಾಲಿಫೋರ್ನಿಯಾ ಸ್ಟೇಟ್ ಅಲ್ಲಿ, ಸಿಯಾಟಲ್ ಇಲ್ಲೋ, ಇನ್ನೊಂದು ವಾಷಿಂಗ್ಟನ್ DC ನಲ್ಲಿ ಫ್ರಮ್ 31st ಮತ್ತೆ 1 ನವೆಂಬರ್. ಆ ರೀತಿ ಇದೇನಂದ್ರೆ ಹೋಪ್ ಸೋದರಿಗೆ ಅಲ್ಲಿ ನಮ್ಮ ಶ್ರೀ ಗುರುದೇವ್ ಅವರ ಇದು ಫಾಲೋಯರ್ಸ್ ಇಂಡಿಯನ್ಸ್, ದೇ ಆರ್ ಆರ್ಗನೈಸಿಂಗ್ ದಿಸ್ ಪ್ರೋಗ್ರಾಮ್ ಟು ಗಿವ್ ಹೋಪ್ಸ್ ಟು ದ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ಹೋಪ್ಸ್. ನಮ್ಮ ಆಬ್ಜೆಕ್ಟಿವ್ ಏನು, ಬದುಕಿದ್ದಾದ್ಮೇಲೆ ಡೆತ್ ಇಸ್ ಸರ್ಟನಿಟಿ. ಅದಕ್ಕೆ ನಾವು ಯಾವಾಗಲೂ ಭಯಪಡ್ತಾ ಇರ್ತೀವಿ. ಸಡನ್ ಆಗಿ ಕುಸಿಬಿಡ್ತು ಬಿಲ್ಡಿಂಗ್ ಅಂದ್ರೆ ಹೊರಟೋಗಿರ್ತೀವಿ. ನಾವು ಬದುಕಿದ್ದು ಸಹ ಡೈಲಿ ಸಾಯೋದು ಒಳ್ಳೇದಲ್ಲ. ಇವತ್ತು ನೋಡ್ರಿ, AML, APL, ALL ಅಂತ ಮಲ್ಟಿಪಲ್ ಮೇಲೆ ಅಂತ ಕ್ಯಾನ್ಸರ್ ಅವರು ಚೆನ್ನಾಗಿ ನನಗೆಲ್ಲ ರಿಪೋರ್ಟ್ಸ್ ಕೊಡ್ತಾರೆ. ಅದು ವಿತ್ ಅಲೋಪತಿ. ಅಲೋಪತಿ ಜೊತೆಲಿ ನಾನು ಹೇಳ್ತೀನಿ ಇಂಟಿಗ್ರೇಟೆಡ್ ಅಪ್ರೋಚ್. ಅಲೋಪತಿನಲ್ಲಿ ಒಂದೇ ಒಂದು ನಾನು ಡಿಫರೆನ್ಸ್, ಅವರು ಆಹಾರವನ್ನು ಬೇಸಿಕ್ ತಗೊಳ್ಬೇಕು ಅಂತ ಹೇಳ್ತಾರೆ, ನಾನು ಆಹಾರವನ್ನು ಬೇಯಿಸದೇ ಇರೋದು ತಗೊಳ್ಬೇಕು ಅಂತ ಹೇಳ್ತೀನಿ. ಅದು ಆಹಾರ ನೀವು ಕೊಡೋ ಹೊತ್ತಿನಲ್ಲಿ ಬೇಯಿಸದೇ ಇರೋದು ಕೋಸಂಬರಿ ಅಂದ್ರೆ ಹೆಸರು ಬೇಳೆದು ಕೊಡ್ಲಿಲ್ಲ ಸುಸ್ತಾಗ್ಬಿಡ್ತಾರೆ. ಅದು ಹೆಸರು ಬೇಳೆ ಅಷ್ಟು ತಾಕತ್ತಿದೆ, ಅದು ಯಾರಿಗೂ ಗೊತ್ತಿಲ್ಲ. ಅದು ಹೆಸರು ಬೇಳೆ ಜೊತೆನಲ್ಲಿ ಕೊಬ್ಬರಿ ತುರಿ, ಆಮೇಲೆ ಇದು ಏನೋ ಕುಕ್ಕುಂಬರ್, ಸೌತೆಕಾಯಿ, ಹಸಿಮೆಣಸಿನಕಾಯಿ, ಆಮೇಲೆ ಇವೆಲ್ಲ ಕೊತ್ತಂಬರಿ ಸೊಪ್ಪು, ಇವೆಲ್ಲನೂ ಮೆಡಿಸಿನ್ ವ್ಯಾಲ್ಯೂ. ಆದ್ರೆ ಕಿಡ್ನಿ ಪೇಷಂಟ್ಸ್ಗೆ ಕೊಬ್ಬರಿ ತುರಿ ಒಂದು ಹಾಕ್ಬಾರ್ದು, ಅವ್ರಿಗೂ ಅಷ್ಟೇ ಅದು 1 ಕಪ್ ಕೊಡ್ಲೇಬೇಕು. ಆಮೇಲೆ ಎರಡನೇದು ಹೇಳ್ತಾ ಇದ್ದೀನಿ, ನನ್ನ ಪ್ರಿನ್ಸಿಪಲ್ಸ್ ಫಾಲೋ ಮಾಡಲಿಲ್ಲ ಅಂದ್ರೆ ಇದು ವೇಸ್ಟ್ ತಗೊಳ್ಳೋದು. ಆಮೇಲೆ ರಿಸಲ್ಟ್ 3 ದಿನದಿಂದ ಸೇಮ್ ಡೇನು ಬರುತ್ತೆ ರಿಸಲ್ಟ್. ಆ ಶರೀರ ಒಂಥರ ಸ್ವಚ್ಛ ಬಟ್ಟೆ ಇದ್ದಂಗೆ, ಅದಕ್ಕೆ ಕೊಳೆ ಆಗಿದೆ, ಅದಕ್ಕೆ ಮತ್ತೆ ತೊಳಿಬೇಕು, ಸ್ವಲ್ಪ ಐರನ್ ಮಾಡಬೇಕು, ಮತ್ತೆ ಸ್ವಚ್ಛ ಹೋಗ್ಬಿಡ್ತಿತ್ತು. ಆಮೇಲೆ ನೀವು ನಿಮ್ಮ ಶರೀರನ 100 ವರ್ಷ ಮೇಲೆ ಕಾಪಾಡ್ಕೊಂಡು ಇಟ್ಕೊಳ್ಬೇಕು. ಅದು ನಿಮ್ಮ ಮಗು ಇದ್ದಂಗೆ. ನಾವೇನ್ ಮಾಡ್ತೀವಿ, ಅನ್ನೆಸೆಸರಿ ಯೂಸ್ಲೆಸ್ ಥಿಂಕ್ ಮಾಡ್ತಾ ಇದ್ದೀವಿ. ಎಲ್ಲಾದ್ರೂ ಏನಾದ್ರು ಸಿಕ್ಬಿಟ್ರೆ ಏನು ತಿಂದೇ ಇಲ್ವೇನೋ ಆ ರೀತಿ ತಿಂತೀವಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಏನು ನನ್ನ ಮಗು, ಇದು ನನ್ನ ಶರೀರ, ಅದನ್ನು ನಾವು ಜೋಪಾನವಾಗಿ ಇಟ್ಕೊಳ್ಬೇಕು. ಅದನ್ನ ಇಟ್ಕೊಂಡ್ಬಿಟ್ರೆ ಆಟೋಮ್ಯಾಟಿಕ್ಲಿ ಇದಾಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ, ಯಾವುದೇ ಪೇಷಂಟ್ ಮನೇಲಿದ್ರೆ ಪೇಷಂಟ್ ಅಂತ ಟ್ರೀಟ್ ಮಾಡಬಾರ್ದು ನೀವು. ಅವರಿಗೆ ಕೆಟ್ಟದಾಗಿ ಸಪರೇಟ್ ಆಗಿ ಸಪ್ಪೆದು ಗಿಪ್ಪೆದು ಮಾಡಿ ಕೊಡಬಾರ್ದು. ಅದಕ್ಕೆ ಏನ್ ಮಾಡ್ತಾರೆ ಪಾಪ, ಅವರು ಆಚೆ ಹೋಗ್ಬಿಟ್ಟು ಏನೋ ತಿಂದ್ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲ ಅಂದ್ರೆ ಅನ್ನನೋ ಮತ್ತೆ ರೊಟ್ಟಿನೋ ಮಜ್ಜಿಗೆನಲ್ಲೋ ಏನೋ ತಿಂದ್ಬಿಡ್ತಾರೆ. ಆ ಅನ್ನನೂ ರೊಟ್ಟಿ, ಆಮೇಲೆ ಅನ್ನನ ಬೈತೀವಿ, ಅನ್ನನೂ ಒಂದೇ ರೊಟ್ಟಿನೂ ಒಂದೇ. ಅನ್ನ ತುಂಬಾ ಇಂಪಾರ್ಟೆಂಟ್ ನಮಗೆ, ಯಾಕಂದ್ರೆ ಅದು ನಮ್ಮ ಏಷ್ಯನ್ ಇದು ಏನೋ ಒರಿಜಿನಲ್ ಫುಡ್. ನಾವು ಅದನ್ನೇ ಬೈತಾ ಇರ್ತೀವಿ. ಅನ್ನ ಬೇಗ ಕರಗ್ತೈತೆ,
ಅದರಿಂದ ಶುಗರ್ ಜಾಸ್ತಿ ತೋರಿಸುತ್ತೆ, ಬಟ್ ಕನ್ಸಿಸ್ಟೆಂಟ್ಲಿ ತೋರಿಸಲ್ಲ ಅದು. ಅದೇ ಸಿರಿಧಾನ್ಯ ರಾಗಿ ಆಫ್ರಿಕನ್ದು ಸಿರಿಧಾನ್ಯ, ಅದು ಹುಲ್ಲು, ಅದು ಸ್ಲೋ ಆಗಿ ರಿಲೀಸ್ ಆಗ್ತದೆ ಶುಗರ್. ಆದ್ರೆ HbA1c ಮಾಡಿದ್ರೆ ಅಯ್ಯ ಹೋಗ್ಬಿಟ್ಟಿರ್ತೈತೆ. ಈಗ ನನ್ನಲ್ಲಿ ಬರ್ತಾರೆ ಕಿಡ್ನಿ ಫೇಲ್ಯೂರ್ ಮಾಡ್ಕೊಂಡು ಬರ್ತಾರೆ ಸಿರಿಧಾನ್ಯ ಮತ್ತೆ ಹೆಚ್ಚಾಗಿ ತಿಂದು ಡಯಾಬಿಟೀಸ್ ಆಗಿ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ನೀವು ಮಕ್ಕಳಿಂದ ಏನ್ ತಿಂದಿರ್ತೀರಿ ಅದನ್ನೇ ತಿನ್ಬೇಕೆ ವಿನಃ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು ತಿನ್ನೋದು ಶರೀರ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಆಮೇಲೆ ಎಷ್ಟು ನೀವು ಫ್ರೂಟ್ಸು, ವೆಜಿಟಬಲ್ಸು, ಸಲಾಡ್ಸ್ ತಿಂತೀರಿ ಅಷ್ಟು ಶರೀರಕ್ಕೆ ಒಳ್ಳೆಯದು, ಬೇಯಿಸದೇ ಇರೋದು. ಯಾಕೆಂದ್ರೆ ಆಲ್ಕಲೈನ್ ಕಂಡೀಷನ್ ಬರಬೇಕು. ಈಗ ಪೇಷಂಟ್ಸ್ ಯಾವ ರೀತಿ ಅಡುಗೆ ಮಾಡಬೇಕು ಭಾರಿ ಇಂಪಾರ್ಟೆಂಟ್. ಕ್ಯಾನ್ಸರ್ ಪೇಷಂಟ್ಸ್ ಏನೇ ಮಾಡಿದ್ರು ಮಾಡೋರು ಟೇಸ್ಟ್ ಮಾಡಿ ಕೊಡ್ಬೇಕು, ಕೆಟ್ಟದಾಗಿರಬಾರ್ದು. ರುಚಿ ಇಲ್ಲ ಅಂದ್ರೆ ಅದೊಂದು ಡೇಟ್ ಸ್ವಲ್ಪ ಹಾಕ್ಬೇಕು, ಖರ್ಜೂರ, ಮತ್ತೆ ಇದು ಹಾಕ್ಬೇಕು, ಯಾವ್ದನ್ನ ದ್ರಾಕ್ಷಿನ, ಒಣ ದ್ರಾಕ್ಷಿನ. ಮತ್ತೆ ಅದೇ ಶುಗರ್ ಇದೆ ಇವ್ರು ಕೊಡ್ಬೋದು. ಶುಗರ್ ಟೋಟಲಿ ಒಂದು ವಾರ ಕೊಟ್ಟೋಗ್ಬಿಡ್ತೈತೆ. ಕ್ಯಾನ್ಸರ್ ನನ್ನ ಆಹಾರ ಪದ್ಧತಿ ಮತ್ತೆ ಇದರಲ್ಲಿ ಒಂದು ವಾರಕ್ಕೆ ಬಿಡ್ತಾರೆ. ಮೆಡಿಸಿನ್ ಬಿಡ್ಲೇಬೇಕಿಲ್ಲ, ಲೋ ಶುಗರ್ ಆಗುತ್ತೆ. ಶುಗರ್ ಬರೋದು ಏಕದಳ ಧಾನ್ಯಗಳಿಂದ. ಏಕದಳ ಧಾನ್ಯಗಳಂದ್ರೆ ಸೀರಿಯಲ್ಸ್, ರೈಸು, ವೀಟು, ಜೋಳ, ಅದರಲ್ಲಿ 70% ಸ್ವೀಟ್ ಇರುತ್ತೆ. ಯಾರು ಹೇಳಲ್ಲ ಇದನ್ನ. ನಾವೇನ್ ಮಾಡ್ತೀವಿ, ಒಂದು ಸ್ವಲ್ಪ ಸಾರು ಹಾಕೊಂತೀವಿ, ಅಲ್ಲ ಒಂದು 2% ಮಟನ್ ಪೀಸ್ ಹಾಕೋತೀವಿ, ಈ ಸ್ವಲ್ಪ ಮುದ್ದೆ ತಿಂತೀವಿ. ಆ ಮುದ್ದೆ ಟೋಟಲಿ ಶುಗರ್ ಅದು. ಅದೇ ರೀತಿ ಸ್ವಲ್ಪ ಚಟ್ನಿ ಹಾಕೊಡ್ತೀವಿ, ಇಷ್ಟು ರೈಸ್ ಬಿಡ್ತೀವಿ, ಅದು ಶುಗರ್ ಅದು. ಅದರಲ್ಲಿ ಜೊತೆನಲ್ಲಿ ಪಲ್ಯಗಳು, ಇದು ಏನು ಇಲ್ಲ ಅಂದ್ರೆ ಬಡವರಂದ್ರೆ ಇದು ಕೊಬ್ಬರಿ, ಚೀಪೆಸ್ಟ್ ಡ್ರೈ ಫ್ರೂಟ್, ಬಾಳೆಹಣ್ಣು, ಆಮೇಲೆ ಇದು ಯಾವುದು ಸೌತೆಕಾಯಿ, ಇವೆಲ್ಲ ಚೀಪ್ ಆಗಿರೋದ್ರೆ ನೀವು ಇದು ಮಾಡ್ಕೋಬೇಕು. ಇದು ಸಾವುಕಾರದೇ ಅಂತಿರಲಿಲ್ಲ. ಸೊ ಈಗ ಅಡಿಗೆ ಕ್ಯಾನ್ಸರ್ ಡೇಟಲ್ಲಿ ಬ್ಯೂಟಿಫುಲ್ ಮಾಡಬೇಕು, ಪ್ರೆಸೆಂಟಬಲ್ ಇರಬೇಕು, ನೋಡಿದ್ರೆ ಖುಷಿ ಆಗಬೇಕು. ಕೊಡೋ ಒಂದು ಕಪ್ಪುನ ಚೆನ್ನಾಗಿರ್ಬೇಕು, ನೋಡಿದ್ರೆ ಖುಷಿಯಾಗಿ ಕುಡಿಬೇಕು. ಅವರು ಸ್ಮೂತೀಸು ಎಲ್ಲ, ಸ್ಮೂತಿ ಅಂದ್ರೆ ಪೇಸ್ಟ್, ಡ್ರೈ ಫ್ರೂಟ್ಸ್, ನನಗೂ ಗೊತ್ತಿಲ್ಲ ಸ್ಮೂತಿ ಎಷ್ಟೋ ವರ್ಷ. ಸೊ ದಿಸ್ ಆಲ್ ನೋ ಹೈಟೆಕ್ ವರ್ಡ್ಸ್ ನಾನು ಹೇಳ್ತಿರೋದು. ಮತ್ತೆ ಅದರೇ ಕಿಡ್ನಿ ಪೇಷಂಟ್ಸ್ ಮಾಡೋ ಹೊತ್ತಿನಲ್ಲಿ ಅದು ನೆನ್ಪಿಟ್ಕೊಳ್ರಿ. ಎಸ್ಪೆಷಲಿ ನನ್ನಲ್ಲಿ ಬರೋದು 99% ಕಿಡ್ನಿ ಪೇಷಂಟ್ಸ್. ಸೆಕೆಂಡ್ ಕ್ಯಾಟಗರೀಸ್ ಇದು ಕ್ಯಾನ್ಸರ್ ಪೇಷಂಟ್ಸ್. ಕ್ಯಾನ್ಸರ್ ನಾನು ಎಂದು ಪ್ರಮೋಟೇ ಮಾಡೋದಲ್ಲ, ಯಾಕಂದ್ರೆ ನಮ್ಮ ಅಮ್ಮನ್ನ ನಾನು ಉಳಿಸಕ್ಕಾಗಲಿಲ್ಲ. ಸೊ ಆದ್ರಿಂದ ಆದ್ರೂ ಸಹ ಓಡಾಡ್ತಾ ಹೋಗ್ತು, ಯಾರು ಚೆನ್ನಾಗಿದೆ ಹೋಗ್ರಿ ಅಂತ. ಈಗ ನೋಡಕ್ ಹೋದ್ರೆ ಸೆಕೆಂಡ್ ಹೈಯೆಸ್ಟ್ ಪೇಷಂಟ್ ಬರ್ತಾರೆ, ಅದಕ್ಕೆ ನಾನು ಅಡ್ರೆಸ್ ಮಾಡ್ತಾ ಇರೋದು. ಈಗ ಇದು ಇದಕ್ಕೆ ಯಾವುದನ್ನ ಕ್ಯಾನ್ಸರ್ದು, ಕ್ಯಾನ್ಸರ್ಗೆ ಅವ್ರಿಗೆ ಹೇಳ್ಬೇಕು, ನೀವು ಬದುಕಬೇಕು ಅಂದ್ರೆ 1 ತಿಂಗಳು ಮಾಡ್ರಿ. 1 ತಿಂಗಳಲ್ಲೇ ಚೇಂಜ್ ಆಗೋಗ್ಬಿಡ್ತದೆ. ಆಮೇಲೆ ಅವರೇ ಮಾಡ್ತಾರೆ ಇನ್ನೊಂದೆರಡು ತಿಂಗಳು. ಆಮೇಲೆ 30% ಕುಕ್ ಮಾಡೋದು, 70% ಇದು ಅದಾಯ್ತು. ಈಗ ಕಿಡ್ನಿದು ಅದು ಭಾರಿ ಇಂಪಾರ್ಟೆಂಟ್. ಕಿಡ್ನಿ ಆಗಲಿ, ಲಿವರ್ ಸಿರೋಸಿಸ್ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಲಿ, ಪ್ಯಾಂಕ್ರೆಟೈಟಿಸ್ ಆಗಲಿ, ವೆರಿಕೋಸ್ ವೈನ್ ಆಗಲಿ, ಇವಕ್ಕೆಲ್ಲಾನು ಹೇಳ್ತೀನಿ. ಬೇಸ್ ಬಿಟ್ಟು ಆಮೇಲೆ ಹೈ ಡಯಾಬಿಟಿಸ್ ವಿತ್ ಡಯಾಬಿಟಿಕ್ ಅಲ್ಸರ್ ಅಂದ್ರೆ ಡಯಾಬಿಟಿಕ್ ಹುಣ್ಣು, ಆಮೇಲೆ ಡಯಾಬಿಟಿಕ್ ಪಾದ ಉರಿ, ಕಣ್ಮಬ್ಬು, ಸೊ ಕಂಟ್ರೋಲೇ ಆಗಲ್ಲ ಅವರಿಗೆ ಇದನ್ನ ಆಹಾರ ಪದ್ಧತಿ. ಫಸ್ಟ್ ಏನು, ಸೊಪ್ಪು ಭಾರಿ ಇಂಪಾರ್ಟೆಂಟ್. ಸೊಪ್ಪು ಈಕ್ವಲೆಂಟ್ ಟು ಮಟನ್ ಅನ್ಬೋದು, ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊಪ್ಪಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಇದೆ, ಆಮೇಲೆ ಹೈಯೆಸ್ಟ್ ಮಿನರಲ್ಸ್ ಇದೆ ಅದರಲ್ಲಿ, ಅದು ಶರೀರಕ್ಕೆ ಬೇಕು. ಈಸಿಲಿ ಅದು ಡೈಜೆಸ್ಟಬಲ್ ಪ್ರೋಟೀನ್ ಇದೆ 4%. ಸೊ ಆದ್ರಿಂದ ಇದು ಭಾರಿ ಇಂಪಾರ್ಟೆಂಟ್. ಇದು ಅದನ್ನ ಕನ್ನಡ ಬುಕ್ದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹೊಸ ಬುಕ್ ಬರ್ತದೆ ಅದರಲ್ಲಿ, ಅದಕ್ಕೆ ನಾನು ಯಾವ ಎಲ್ಲ ಸ್ಪೀಚಲ್ಲೂ ಇದನ್ನ ಹೇಳ್ತೀನಿ. ಏನು, ಫಸ್ಟ್ ಬೇಯಿಸ್ಬೇಕು, ಸೊಪ್ಪಾಗಲಿ ತರಕಾರಿ ಬೇಯಿಸ್ಬೇಕಂದ್ರೆ ಅದರಲ್ಲಿ ಏನೇನು ಹಾಕ್ತೀರಿ, ಆಲೂಗಡ್ಡೆ ಇಷ್ಟ, ಆಲೂಗಡ್ಡೆ ಹಾಕ್ಲಿ, ಕಾಳುಗಳು ಹಾಕ್ಲಿ, ಎಕ್ಸೆಪ್ಟ್ ಹುರುಳಿ ಕಾಳು ಕರಗಲ್ಲ. ಆಮೇಲೆ ತೊಗರಿ ಹೈ ಪ್ರೋಟೀನ್, ಅದು ಕರಗಲ್ಲ. ಇವೆರಡು ಬಿಟ್ಟು ಎನಿ ಕಾಳು, ಅವರೇ ಕಾಳಾಗಲಿ ಎನಿ, ಅದಕ್ಕೆ ಖುಷಿ ಆಗ್ಬೇಕು ಅವ್ರ ಪೇಷಂಟ್ಗೆ. ಎಲ್ಲ ಹಾಕಿ ಬೇಯಿಸ್ಬೇಕು. ಬೇಯಿಸ್ಬಿಟ್ಟು ಆ ನೀರನ್ನು ಬಿಸಾಕ್ಬೇಕು. ಆವಾಗ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ ಹೋಗ್ತಾರೆ, ಎಲ್ಲ ಏನೇನೂ ಹೋಗಲ್ಲ, ಏನೋ ಅಲ್ಪ ಸ್ವಲ್ಪ ಹೋಗುತ್ತೆ. ಬಟ್ ಅದರಲ್ಲಿರೋ ಪೆಸ್ಟಿಸೈಡ್ಸ್ ರೆಸಿಡ್ಯೂಸ್, ಪೊಟ್ಯಾಷಿಯಂ ಹೊರಟೋಯ್ತು. ಇದು ನಮ್ಮ ಅಪ್ಪನ ಮೇಲೆ ಮಾಡೋ ಎಕ್ಸ್ಪೆರಿಮೆಂಟ್. ಕಿಡ್ನಿ ಪೇಷಂಟ್ ಆಗಬೇಕು ನಾನು ಕೇರ್ಫುಲ್. ಯಾಕಂದ್ರೆ ವರ್ಲ್ಡ್ ಹೇಳುತ್ತೆ ಸೊಪ್ಪು ತಿನ್ನಬಾರ್ದು ಅಂತ, ನಾನು ಹೇಳಿದ್ರೆ ಸೊಪ್ಪು ತಿನ್ನಬೇಕು ಅಂತ. ಅವ್ರು ವರ್ಲ್ಡ್ ಹೇಳುತ್ತೆ ಸೊಪ್ಪು ತಿನ್ನಬಾರ್ದು, ಅದಕ್ಕೆ ಡಯಾಲಿಸಿಸ್ ಹೋಗ್ತಾರೆ. ನನ್ನಲ್ಲೇನು ಡಯಾಲಿಸಿಸ್ ಹೋಗಬಾರ್ದು ಅಂತ ನನ್ನ ಉದ್ದೇಶ. ಅವರು ಮತ್ತೆ ಹೊಸ ಜೀವನ ಮಾಡಬೇಕು ಅಂತ. ಸೊ ಈಗ ಅದನ್ನ ಡಿಸ್ಕಾರ್ಡ್ ಮಾಡಬೇಕು, ತೆಗೆದಾಕ್ಬೇಕು. ಸಪರೇಟ್ ಆಗಿ ಬ್ಯೂಟಿಫುಲ್ ಮಸಾಲೆ ಮಾಡಬೇಕು. ಅವ್ರು ಯಾರೋ ಒಬ್ರು ಗುರುಜಿಯವರು ವಿತೌಟ್ ಆಯಿಲ್ನೇ ಮಸಾಲ ಮಾಡೋದು ತೋರಿಸಿದಂತೆ. ಯಾರೋ ಒಬ್ಬ ಲೇಡಿ ಬಂದು ನನಗೆ ಲಿವರ್ ಸಿರೋಸಿಸ್ ಪೇಷಂಟ್ ಅವರು
ಈಗ ನಾನೇನು ಹೇಳ್ತೀನಿ, ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಆಗಲಿ, ಬೆಣ್ಣೆ ಆಗಲಿ, ಒಳ್ಳೆ ಎಣ್ಣೆ ಆಗಲಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಮಸಾಲೆ ಅದ್ರಲ್ಲಿ ಹಾಕ್ತೀವಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಏನ್ ಮಾಮೂಲಿ, ಅದೇನು ಸಪರೇಟ್ ಅಂತಲ್ಲ, ಎಲ್ಲ ಅವೆಲ್ಲ ಮೆಡಿಸಿನ್. ಅದಕ್ಕೆ ನಮ್ದು ಇಂಡಿಯಾ ಕ್ಯಾಪ್ಚರ್ ಮಾಡಿದ್ದು ವಾಸ್ಕೋ ಡ ಗಾಮಾ ಫಸ್ಟ್ ಬರೋ ಸ್ಪೈಸಸ್ಗೆ, ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಹೈಯೆಸ್ಟ್ ಮೆಡಿಸಿನ್ ವ್ಯಾಲ್ಯೂ ವರ್ಲ್ಡ್ ಅಲ್ಲಿ ಎಲ್ಲೂ ಇಲ್ಲ. ಸೊ ಅದಕ್ಕೆ ಕೋವಿಡ್ ಬಂದಾಗ ನಮ್ಮಲ್ಲೇ ಕ್ಯಾಶುಯಾಲಿಟಿ ಕಡಿಮೆ ವೆನ್ ಕಂಪೇರ್ ಟು ಅದರ್ ಕಂಟ್ರೀಸ್. ಅಷ್ಟು ಇಮ್ಯುನಿಟಿ ನಮ್ಗೆ ಡೆವಲಪ್ ಆಗುತ್ತೆ. ಅದನ್ನೆಲ್ಲ ಹಾಕಿ ತಯಾರು ಮಾಡಿದ್ದಾದ್ಮೇಲೆ ಬೆರೆಸ್ಬೇಕು ಜೊತೆಯಲ್ಲಿ. ಇಂಗ್ಲಿಷ್ ನಾವು ಬ್ಲೆಂಡಿಂಗ್ ಅಂತೀವಿ. ಬೆರೆಸ್ಬಿಟ್ಟು ಹದವಾಗಿ ಬೇಯಿಸ್ಬೇಕು. ಬೇಯಿಸಿದಾದ್ಮೇಲೆ ಇನ್ನೇನು ಉಪ್ಪು ಹಾಕೋ ಟೈಮ್ನಲ್ಲಿ ಪೇಷಂಟ್ ಎತ್ಕೊಬೇಕು. ಸೊಪ್ಪಿನ ಪಲ್ಯ ಆಗಲಿ, ಸಾರಾಗಲಿ, ಪಲ್ಯ, ಯಾಕಂದ್ರೆ ನಾನು ವೆರಿ ಗುಡ್ ಕುಕ್ ಅಂತ ಹೇಳ್ಕೊಡ್ತೀನಿ. ಏನಂದ್ರೆ ಈಗ ಸೊಪ್ಪು ಬೇರೆ ಆಯ್ತು, ಅದನ್ನ ಮಸ್ಸೊಪ್ಪು ಮಾಡಬೇಕು. ಅದನ್ನೇ ಸೊಪ್ಪು ಎತ್ಕೊಂಡಾಗ ಮಸಾಲೆ ಹಾಕ್ಬಿಟ್ಟು ಮಿಕ್ಸಿಲಿ ತರಕಾರಿ ಮಾಡಿ ಇದು ಮಾಡಿದ್ರೆ ಸೊಪ್ಪು ಸಾರು ಆಗೋಯ್ತದ್ದು. ಸೊ ಲೈಕ್ ದಟ್. ಆಮೇಲೆ ಅವ್ರಿಗೆ ಎತ್ಕೊಂಡ್ಮೇಲೆ ನೀವು ಉಪ್ಪು ಹಾಕೋಬೇಕು. ಮನೆಯವರು ಅವರಿಗೆ 1 ಗ್ರಾಮ್ದು ಉಪ್ಪಿನ ಪಾಕೆಟ್ ಮಾಡ್ಬೇಕು. ಅದರಲ್ಲಿ ಕೆಂಪು ಉಪ್ಪು, ಕರಿ ಉಪ್ಪು ಅವೆಲ್ಲ ಏನೂ ಇಲ್ಲ. ಉಪ್ಪೇನೆ, ಸೋಡಿಯಂ ಆಸ್ ಪರ್ ದಿ ಇದು. ನಾನು ವೆರಿ ಸೈಂಟಿಫಿಕಲಿ ಹೇಳೋದು. ಆವಾಗ ಏನಾಗುತ್ತೆ, ಆಮೇಲೆ ತಟ್ಟೆ, ಈ ಸರಿ ಹೊಸ ಬುಕ್ಕಲ್ಲಿ ತಟ್ಟೆನಲ್ಲಿ ಕಪ್ಪಿಟ್ಬಿಟ್ಟಿದ್ದೀನಿ. ನನ್ನ ತಲೆ ಎಷ್ಟಿದ್ದರ ಪೇಷಂಟ್ಸು ಅಷ್ಟು ಬದಲಾಗ್ತದೆ. ನೆಕ್ಸ್ಟ್ ಅದು ಒಳ್ಳೇದಾಗುತ್ತೆ. ಏನು, 1 ಕಪ್ಪು ಕೋಸಂಬರಿ, 1 ಕಪ್ಪು ಸೊಪ್ಪಿನ ಪಲ್ಯ, 1 ಕಪ್ಪು ಕಾಳು ಪಲ್ಯ. ವೆಜಿಟೇರಿಯನ್ ಆದರೆ ಕಾಳು ಪಲ್ಯ, ನಾನ್ ವೆಜ್ ಆದರೆ ಫಿಶ್ ಬಿಟ್ಟು ಏನು ಕೊಟ್ಕೊಡ್ತು. ಎಗ್ ಆಗಲಿ, ಆಮೇಲೆ ನಾನ್ ವೆಜಿಟೇರಿಯನ್ ಕೆಲವರು ಅಟ್ಲೀಸ್ಟ್ ಎಗ್ ತಿಂತೀವಿ ಅಂದರೆ ಅವ್ರು ತಗೊಳ್ಳಿ ಎಗ್. ಆಮೇಲೆ 1 ಕಪ್ಪು ಸಾರು ಅಥವಾ ತೊವ್ವೆ, ಆಮೇಲೆ 1 ಕಪ್ ಅನ್ನ. ಇಲ್ಲಾಂದ್ರೆ 1 ಕಪ್ ಸಣ್ಣ ಮುದ್ದೆ, ಕಾಲು ಮುದ್ದೆ, ಜೋಳದ್ದು ಅಥವಾ ಗೋಧಿದ್ದು. ಅವ್ರ ಪೇಷಂಟ್ ಖುಷಿ ಆಗಬೇಕು. ಅವಾಗ ಏನಾಗುತ್ತೆ, 1 ವಾರಕ್ಕೇನೆ ಚೇಂಜ್ ಆಗೋಗ್ಬಿಡ್ತಾರೆ. ಅಷ್ಟು ಬಾಡಿ ನಲ್ಲಿ ತಾಕತ್ತಿದೆ. ಆಮೇಲೆ 25% ಮೇಲೆ ಅನ್ನ ಊಟ ಆಗಲಿ, ಗೋಧಿ ಊಟ ಆಗಲಿ, ಜೋಳದ ಊಟ ಆಗಲಿ ತಿನ್ನಬಾರದು, ನಾರ್ಮಲ್ ಆಗೋವರೆಗೂ. ಯಾಕೆಂದ್ರೆ ಅದರಲ್ಲಿ 70% ಶುಗರ್ಸ್ ಇದೆ, ಅದು ಕರಗಲ್ಲ. ಆಮೇಲೆ 4% ಪ್ರೋಟೀನ್ ಇದೆ ಅನ್ನದಲ್ಲಿ, 13% ಪ್ರೋಟೀನ್ ಇದೆ ಜೋಳ ಮತ್ತೆ ಗೋಧಿನಲ್ಲಿ, ಅದು ಕರಗಲ್ಲ. ಅದರಿಂದ ಕ್ರಿಯೇಟಿನ್ ಜಾಸ್ತಿ ಆಗುತ್ತೆ. ಆಮೇಲೆ ಲಿವರ್ ಸಿರೋಸಿಸ್ ಪೇಷಂಟ್ಸ್ ಇದಾಗಲ್ಲ. ಆಮೇಲೆ ಹೇಳ್ತೀನಿ, ಪ್ರಪಂಚದಲ್ಲಿ ಸರ್ಜಿಕಲ್ ಇಂಟರ್ವೆನ್ಷನ್ ಇಲ್ಲ ಅಂತಂದ್ರೆ ಆರ್ಗನ ರಿವರ್ಸ್ ಮಾಡೋಕೆ ಏನೂ ಇಲ್ಲ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ PPT-ನಲ್ಲಿ, ಸೊ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ಆ ಬ್ಲಡ್ ಸರ್ಕ್ಯುಲೇಷನ್ಸ್ ಕೆಪಲರೀಸ್ ಲೆವೆಲ್ ಮಾಡಬೇಕು ಅಂತಂದ್ರೆ ನಾನು ಹೇಳಿದ್ದನ್ನ ಆಹಾರ ಪದ್ಧತಿ ಮಾಡಬೇಕು. ಆಮೇಲೆ ಡಾಕ್ಟರ್ BA ಮೆಗ್ಡೆ ಸಾಹೇಬರು ಎಲ್ಲ ಹೇಳ್ತಾರೆ ಮಾತ್ರೆಗಳ ಬಗ್ಗೆ. ಅದನ್ನ ನೀಟಾಗಿ ಬರೆದಿದ್ದೀನಿ. ಅವರ ಹೇಳ್ತಾರೆ ಕೊಲೆಸ್ಟ್ರಾಲ್ ಮಾತ್ರೆ ತಗೊಂಡ್ರೆ ಜನ್ಮದಲ್ಲಿ ಅವರು ರೋಗದಿಂದ ಆಚೆ ಮುಕ್ತಿ ಆಗಲ್ಲ ಅಂತ. ಅದನ್ನೇ ನಾನು ಎಂಡಾರ್ಸ್ ಮಾಡ್ತೀನಿ. ಕೊಲೆಸ್ಟ್ರಾಲು, ಬ್ಲಡ್ ಥಿನ್ನರು ಮತ್ತೆ ಗ್ಯಾಸ್ಟ್ರಿಕ್ ಇದು ಅದೆಲ್ಲ ಆಹಾರದಲ್ಲೇ ಇದೆ. ಬೆಳ್ಳುಳ್ಳಿ, ಶುಂಠಿ, ಮೆಂತೆ, ಇದು ನೆನೆಸಿದ ಮೆಂತೆನೆ ಕಾಳು, ರಾ ವೆಜಿಟಬಲ್ ಜ್ಯೂಸು, ಬನಾನಾ ಸ್ಟೆಮ್ ಜ್ಯೂಸು, ಅಗಸೆ ಮಜ್ಜಿಗೆ, ಇದರೆಲ್ಲ ಇದೆ. ಅದು ಅಂದ್ರೆ ನಮ್ಮ ಆಹಾರದಲ್ಲೇ ಇದೆ, ನಮ್ಮ ಶರೀರನ ಬ್ಯಾಲೆನ್ಸ್ ಮಾಡೋದಕ್ಕೆ. ಅದು ಬ್ಯಾಲೆನ್ಸ್ ಮಾಡ್ತಂದ್ರೆ ಅದೇನು, ಆಮೇಲೆ ಫಾಸ್ಟ್ ರಿಸಲ್ಟ್ಸ್ ಬರುತ್ತೆ. ಆಮೇಲೆ ಇದು ಕಂಫರ್ಟಬಲ್, ಆಗಲೇ ಹೇಳಿದ್ದೀನಿ, ಜೊತೆಲಿ ಹೋಗ್ಬೋದು. ಡಾಕ್ಟರ್ಸೇ ಬೆಳೆಸ್ತಾರೆ, ಇಲ್ಲಾಂದ್ರೆ ನಿಮ್ದು ಲೋ ಶುಗರ್ ಆಗಿರುತ್ತೆ, ಲೋ ಇದಾಗುತ್ತೆ ಎಲ್ಲದನ್ನ. ಬಟ್ ಆದರೂ ಸಹ ನಾನು ಪ್ರಿನ್ಸಿಪಲ್ಸ್ ಹೇಳ್ತಾ ಇದ್ದೀನಿ. 2ನೇ ಪ್ರಿನ್ಸಿಪಲ್ ಹೇಳ್ತೀನಿ, 7.5 ಕೆಳಗಡೆ HbA1c ಇತ್ತು ಅಂದ್ರೆ ಯಾವುದೇ ಮೆಡಿಕೇಶನ್ಸ್ ಬೇಕಾಗಿಲ್ಲ, ನಾನು ಟ್ರೀಟ್ಮೆಂಟ್ ತಗೊಳ್ಳೋದು. ಎಸ್ಪೆಷಲಿ ಟೈಪ್ 1. ಟೈಪ್ 2 ಆದರೆ ಫ್ರೆಶ್ ಪೇಷಂಟ್ ಅಂದ್ರೆ ತೊಂದರೆ ಇಲ್ಲ. ಇದು ಹಳೆ ಪೇಷಂಟ್ಸ್ ಸ್ಲೋ ಆಗಿ ಇನ್ಸುಲಿನ್ ಬಿಡಬೇಕಾಗ್ತೈತೆ. ಟೈಪ್ 1 100%. ಟೈಪ್ 2ನಲ್ಲಿ 7.5 ಒಳಗಡೆ ಇದ್ರೆ ಇನ್ಸುಲಿನ್ ಟ್ಯಾಬ್ಲೆಟ್ ಎಲ್ಲ ಬಿಡ್ಬೋದು. ಆದ್ರೂ ಭಯ ಆಗ್ತದೆ ಕೆಲವರಿಗೆ. 2 ಕ್ಯಾಟಗರಿ ಇದ್ದಾರೆ. ಒಬ್ರು ಬಿಡಕ್ಕೆ ಆತರ, ಅವ್ರಿಗೆ 100% ಅವರ ಮೈಂಡ್ ಸೆಟ್ ಅವರು. ಇನ್ನೇನು ಭಯ ಇರೋವರಿಗೆ ಯಾವ ರೀತಿ ಬಿಡಬೇಕಂತ ಬರ್ತೀನಿ ಬುಕ್ಕಲ್ಲಿ. ಏನು, 3 ದಿನ ಇನ್ಸುಲಿನ್ ಈವ್ನಿಂಗ್ ಡೋಸ್ನ 50% ಕಡಿಮೆ ಮಾಡಬೇಕು. ಯಾಕಂದ್ರೆ ಸೇಮ್ ಡೇ ಶುಗರ್ ಹೋಗ್ಬಿಡ್ತದೆ. ಆ ರೀತಿ ನಿಮ್ಮ ಬಾಡಿ ರೆಸ್ಪಾನ್ಸ್ ಆಗುತ್ತೆ. ಆಮೇಲೆ 4ನೇ ದಿನ 3 ಯೂನಿಟ್ ಕಡಿಮೆ ಮಾಡಬೇಕು. ಅದು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ವೀಕ್ಲಿ 3 ಯೂನಿಟ್ ಕಡಿಮೆ ಮಾಡಬೇಕು. ಇನ್ನೂ ಕಡಿಮೆ ಶುಗರ್ ಆಗಿದ್ರೆ ಬಿಡಬೇಕು. ಇಲ್ಲಾಂದ್ರೆ ರಾತ್ರಿ ಹೊತ್ತು 40 ಬಂದ್ಬಿಡ್ತದೆ ಶುಗರ್. ಮೈಯೆಲ್ಲ ಬೆವರು ಬರ್ತಿದೆ, ಮತ್ತೆ ತಿರುಗಿ ಚಾಕ್ಲೇಟ್ ತಗೊಳ್ಬೇಕಾದ್ರೆ ಅವೆಲ್ಲ ಆಗುತ್ತೆ. ಆ ರೀತಿ ನಿಮ್ಮ ಶರೀರದಲ್ಲಿ ರಿಜುವಿನೇಷನ್ ಆಗುತ್ತೆ. ಇದು ರಿಜುವಿನೇಷನ್ ಆಗೋದಕ್ಕೆ ಪ್ರಪಂಚದಲ್ಲಿ ವಿಜ್ಞಾನ ಇಲ್ಲ.
ಈಗ ನೀವು ಕ್ವಶನ್ ಇಲ್ಲಿ ಎಷ್ಟು ದಿನ ಅಲೋಪತಿಕ್ ಡಾಕ್ಟರ್ಸ್ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಯುನಾನಿ ಇರ್ಬೋದು, ಟಾಪ್ ಟೆಕ್ನೋಕ್ರಾಟ್ಸ್ ಇರ್ಬೋದು. ಅದಕ್ಕೆ ನಾನು ಹೇಳ್ತೇನೆ, ಯಾಕೆ ಅಂತಂದ್ರೆ ವರ್ಲ್ಡ್ ಅಲ್ಲಿ ಅಪ್ ಟು ಅದನ್ನು ತೋರಿಸ್ತೀನಿ ನೋಡ್ರಿ, ಎಲ್ಲಿವರೆಗೂ ಸೈನ್ಸ್ ಇದೆ, ಎಲ್ಲಿವರೆಗೂ ಸೈನ್ಸ್ ಇಲ್ಲ. ಯಾಕೆ ಇವತ್ತು ವಿಶ್ವವಾದ್ಯಂತ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂದ್ರೆ, ಇದು ವಿಜ್ಞಾನ. ವಿಜ್ಞಾನ ಯಾರು ಬೇಕಾದ್ರನ್ನ ಇದು ಮಾಡ್ಬೋದು, ಇಂಥವರೇ ಮಾಡ್ಬೇಕಂತೇನಿಲ್ಲ. ಯಾವ ಪ್ರಾಬ್ಲಮ್ ಬರುತ್ತೋ ಅದು ನೋಡ್ರಿ. ಸೊ ಇದು ನೋಡ್ರಿ, ದಿಸ್ ಇಸ್ ದ ಕ್ರಕ್ಸ್. 2 mm to 25 mm ಕಿಡ್ನಿ ಪ್ರಾಬ್ಲಮ್ ಇರಲಿ, ಲಿವರ್ ಪ್ರಾಬ್ಲಮ್ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಆಮೇಲೆ ಎಲ್ಲ ಈ ಒಂದು ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡೋದಕ್ಕೆ ಸ್ಟೆಂಟು, ಬೈಪಾಸು, ಗ್ರಾಫ್ಟಿಂಗು ಮಾಡಿ ಮಾಡ್ತಾರೆ. ಈ ಡೌನ್ ದ ಲೈನ್ ಸೆಲ್ಯುಲಾರ್ ಲೆವೆಲ್ ಆಯಿತು ಅಂದ್ರೆ ಸೈನ್ಸ್ ಇಲ್ಲ. ಇದಕ್ಕೆ ವರ್ಲ್ಡ್ ಅಲ್ಲಿ ಒಂದ್ಸರಿ ಟ್ರೀಟ್ಮೆಂಟ್ ಶುರು ಆದ್ರೆ ಸಾಯೋವರೆಗೂ ಟ್ರೀಟ್ಮೆಂಟ್ ತಗೊಂತಾ ಇರಬೇಕು, ನಂಬರ್ 1. ಎರಡನೇದು, ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬರ್ತಾ ಇರ್ತೈತೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಬಂತಂದ್ರೆ ಶೂರ್ ಶಾರ್ಟ್ ಆಸ್ ಪರ್ ದಿ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಬ್ರುಸೆಲ್ಸ್ ಪ್ರಕಾರ